ಪ್ರತಿ ವರ್ಷ ಸಾವಿರಾರು ಸಿನಿಮಾ ಬರ್ತಾವೆ ಹೋಗ್ತವೆ, ಆದ್ರೆ ಕೆಲವೊಂದು ಸಿನಿಮಾ ಅನ್ನೋದಕ್ಕೇನೆ ಬೇಜಾರಾಗುತ್ತೆ. 2025ರಲ್ಲಿ ರಿಲೀಸ್ ಆದಂತಹ ವರ್ಸ್ಟ್ ಸಿನಿಮಾಗಳು ಯಾವ್ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಇದರಲ್ಲಿ ಮೊದಲನೇದಾಗಿ ಬರೋದು ವಾಮನ. 90s ಅಲ್ಲಿ ಬರ್ತಿದ್ದಂತಹ ಸಿನಿಮಾಗಳ ಫಾರ್ಮುಲಾನೇ ಯೂಸ್ ಮಾಡ್ಕೊಂಡು ಇನ್ನೂ ಸಿನಿಮಾ ಮಾಡಿದ್ರೆ ಯಾರು ನೋಡಲ್ಲ ಅನ್ನೋದಕ್ಕೆ ವಾಮನನೇ ಉದಾಹರಣೆ. ಶರ್ಟ್ ಪ್ಯಾಂಟ್ ಹಾಕೊಂಡು ಇನ್ನು ಹಳೆ ಕಾಲದ ದೇವಾನಂದ್ ರೇಂಜ್ ಅಲ್ಲೇ ಇದ್ದೀರಲ್ಲ. ಅದೇ ಅಮ್ಮ ಮಗನ್ ಎಮೋಷನ್, 2 ಸಾಂಗು, 2 ಫೈಟ್ ಹಾಕ್ಬಿಟ್ರೆ ಸಿನಿಮಾ ಹಿಟ್ ಆಗ್ಬಿಡತ್ತೆ ಅನ್ನೋದು ಮೂರ್ಖತನ. ಇದು ಮತ್ತೆ ವಾಮನದಿಂದ ಪ್ರೂವ್ ಆಯ್ತು. ಎರಡನೇದು ಅಖಂಡ. ಬಾಲಯ್ಯ ಬಾಬು ಮೂವೀಸ್ ಅಲ್ಲಿ VFX ಗಂತಾನೆ ಬಜೆಟ್ ನ ಜಾಸ್ತಿ ಕೊಟ್ರೆ ಯಾವ ಲೆವೆಲಿಗೆ ಜಾತ್ರೆ ಮಾಡಬಹುದು ಅಂತ ತೋರ್ಸ್ಕೊಟ್ಟಿದ್ದು ಬೋಯಪಾಟಿ ಸೀನು. इसके बारे में इसमें ऑलरेडी हमने एक ऑलरेडी हमने बोल दिया, ऑलरेडी caution किया. ಏನಂದೆ ಇನ್ನೊಂದ್ಸಲ ಹೇಳು. ऑलरेडी हमने बोल दिया, ऑलरेडी caution किया. ಮೂರನೇದು ಸಿಕಂದರ್. ಇಬ್ರು ಆಕ್ಟಿಂಗ್ಗೆ ಬರದೇ ಇರೋ ಆಕ್ಟರ್ಸ್ ಗಳು ಆಕ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಯಾವ ಲೆವೆಲ್ಗೆ ಮೂವಿನ ಗಬ್ಬೆಬ್ಬಿಸ್ಬೋದು ಅಂತ ತೋರ್ಸ್ಕೊಟ್ಟಿದ್ದು ಸಿಕಂದರ್. ಆ ರಶ್ಮಿಕಾ ಮಂದಣ್ಣ ಮಾಡೋ ಆಕ್ಟಿಂಗಿಗೆ ಅವರಿಗೆ ಸಿನಿಮಾಗಳ ಆಫರ್ ಹೆಂಗ್ ಸಿಕ್ತಿದೆ ಅಂತ ನಮ್ಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವರಿಬ್ರು ಆಕ್ಟಿಂಗ್ ಅನ್ನ ನೋಡೋದಿಕ್ಕೆ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಹೋಗಿ ಕುತ್ಕೊಂಡು 2.5 ಗಂಟೆ ಯಾರ್ಯಾರು ಟೈಮ್ ವೇಸ್ಟ್ ನ ಮಾಡಿದಾರೋ ಅವ್ರಿಗೆ ಇಲ್ಲಿಂದನೇ ಕಾಲಿಗೆ ನಮಸ್ಕಾರ ಮಾಡ್ತಾ, रश्मिका मंदाना को कुछ आता ही नहीं है. सलमान सर आपने निराश कर दिया हमें. देखेगा ना तो बोर हो जाएगा. डिजास्टर. क्यों? फरहाद सामजी के लिए इज्जत बढ़ गई है. भाई मूवी के अंदर एक्टिंग में इंटरेस्टेड नहीं है. नहीं मतलब वो बहुत बुरा लगता है एज अ फैन हम लोग. अरे क्या लॉजिक की फिल्म है भाई, इससे काम ले नहीं पाया मुर्गदोस. ನೆಕ್ಸ್ಟ್ ಮೂವಿ ತಗ್ ಲೈಫ್. ಏನೋ ದೊಡ್ಡದಾಗಿ KGF ಲೆವೆಲ್ ಅಲ್ಲಿ ಮೂವಿ ಮಾಡಿದೀವಿ ಅನ್ನೋ ಭ್ರಮೆಯಲ್ಲಿ ಕನ್ನಡನ ಹೀಯಾಳಿಸಿದಂತಹ ಕಮಲ್ ಹಾಸನ್ ಅವರು ಮಾಡಿದಂತಹ ಸಿನಿಮಾ ತಗ್ ಲೈಫ್. அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால் நீங்களும் அதில் உட்படுவீர்கள். ಕನ್ನಡದವರು ಕರ್ನಾಟಕದಲ್ಲಿ ಈ ಸಿನಿಮಾನ ಬ್ಯಾನ್ ಮಾಡಿದ್ದೆ ಒಳ್ಳೇದಾಯ್ತು ಅಂತ ತಮಿಳ್ನಾಡವರೇ ಹೇಳೋ ಲೆವೆಲ್ ನಲ್ಲಿ ಈ ಸಿನಿಮಾ ವರ್ಸ್ಟ್ ಆಗಿತ್ತು. 5ನೇ ಮೂವಿ ಗೇಮ್ ಚೇಂಜರ್. ಹೊಸ ರೊಟ್ಟಿಗೆ ಹಳೆ ಪಲ್ಯ ಹಾಕೊಟ್ರೆ ತಿನ್ನೋದಿಕ್ಕೆ ಅಸಹ್ಯವಾಗಿರುತ್ತೆ ಅನ್ನೋದಿಕ್ಕೆ ಗೇಮ್ ಚೇಂಜರೇ ಉದಾಹರಣೆ. ಅದೇ ಪೊಲಿಟಿಕ್ಸು, ಅದೇ ರೈವಲ್ರಿ, ಅದೇ ಲಂಚ, ಅದೇ ಸ್ಟೋರಿನ ಮತ್ತೆ 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 ರಿಪೀಟ್ ಮಾಡಿ ಸ್ವಲ್ಪ ಜಾಸ್ತಿ ಬಜೆಟ್ ಹಾಕಿದ್ರೆ ಸಿನಿಮಾ ಸ್ಟೋರಿನೂ ಚೇಂಜ್ ಆಗಲ್ಲ, ಸಿನಿಮಾನ ನೋಡೋದಿಕ್ಕೆ ಬರೋ ಜನನೂ ಚೇಂಜ್ ಆಗಲ್ಲ, ಅದೇ ಸ್ಟೋರಿನ ನೋಡೋದಿಕ್ಕೆ ಜನಕ್ಕೆ ಇಷ್ಟನೂ ಆಗಲ್ಲ. ಹಾಗಾಗಿ ಗೇಮ್ ಚೇಂಜರ್ ಒಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಆಗ್ಬಿಡ್ತು. ನಿಮಗೆ 2025ರಲ್ಲಿ ರಿಲೀಸ್ ಆದಂತಹ ಯಾವ ಸಿನಿಮಾಗಳು ಇಷ್ಟ ಆಗ್ಲಿಲ್ಲ ಅಥವಾ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿಸ್ಲಿಲ್ಲ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ.